ಆರ್ಥ್ರೈಟಿಸ್ ರುಮ್ಯಾಟಿಸಮ್ ಅಂತ ಅಂದ್ರೆ ಜಾಯಿಂಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗೋದು. ಕೆಲವರಿಗೆ ಯೂರಿಕ್ ಆಸಿಡ್ ಹೆಚ್ಚಾಗುತ್ತೆ, ಇನ್ನು ಕೆಲವರಿಗೆ ಇನ್ಫ್ಲಮೇಷನ್ ಅಂದ್ರೆ ಕೈ ಬೆರಳು ಆಗ್ಲಿ, ಕಾಲಾಗ್ಲಿ, ಪಾದ ಆಗ್ಲಿ ದಪ್ಪ ಆಗ್ತಾ ಹೋಗುತ್ತೆ. ಊತ ಬರೋದ್ರ ಜೊತೆಗೆ ಡಿಜನರೇಷನ್, ಇದು ಬೋನು ಮಸಲ್ಲು ಎಲ್ಲ ವೀಕ್ ಆಗ್ತಾ ಹೋಗುತ್ತೆ. ಶೇಪ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಎಷ್ಟೋ ಜನಕ್ಕೆ, ಮ್ಯಾಕ್ಸಿಮಮ್ ಜನಕ್ಕೆ ಇದ್ರ ಪ್ರಾಬ್ಲಮ್ ಇದೆ. ಯಾಕೆಂದ್ರೆ ಇದು ಒಂದೊಂದು ವರ್ಷ ಏಜ್ ಆದಾಗೂ ಡಿಜನರೇಟ್ ಆಗೋದ್ರಿಂದ ನಿಮಗೆ ಬೋನು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅಂದ್ರೆ ಶೇಪ್ ಅನ್ನ ಕೂಡ ಕಳ್ಕೊಳ್ಳೋದ್ರ ಜೊತೆಗೆ ನೋವು ಉಲ್ಪಣ ಆಗ್ತಾ ಹೋಗುವಂತದ್ದು. ಇದಕ್ಕೆ ಔಷಧಿ ಅಂತ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇರೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಪರ್ಟಿಕ್ಯುಲರ್ ಎಕ್ಸರ್ಸೈಸ್, ಅದ್ರ ಜೊತೆಗೆ ಮುದ್ರಗಳ ಕಾಂಬಿನೇಷನ್, ಮತ್ತೆ ನೈಸರ್ಗಿಕ ಚಿಕಿತ್ಸೆ ಅಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ವೈಟಮಿನ್ D3 ಇದೆಲ್ಲ ಸಪ್ಲಿಮೆಂಟ್ ತರ ಗಿಡಮೂಲಿಕೆಗಳಲ್ಲಿ ಕೊಟ್ಟಾಗ ಮಾತ್ರ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ನಿಮ್ಗೆ ಎಷ್ಟೇ ನೋವು ಏನೇ ಇದ್ರೂ ಕೂಡ ಒಂದು 70 ರಿಂದ 75 ಭಾಗ ನಿಮ್ಗೆ ಆ ನೋವೆಲ್ಲ ಕಡಿಮೆ ಆಗುತ್ತೆ, ಊತ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಒಂದು ಇಂಪಾರ್ಟೆಂಟ್ ಮುದ್ರ ಅಂದ್ರೆ ವಾಯು ಮುದ್ರ. ವಾತ ದೋಷ ಯಾವುದೇ ಇದ್ರೂ ಕೂಡ ವಾಯು ಮುದ್ರನ್ನ ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಪೃಥ್ವಿ ಮಾಡಿದಾಗ ಏನಾಗುತ್ತೆ, ನರ್ವ್ ವೀಕ್ನೆಸ್, ಮಸಲ್ ವೀಕ್ನೆಸ್ ಮತ್ತೆ ಬೋನ್ ಇದು ಎಲ್ಲದಕ್ಕೂ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಈ ರೀತಿ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ದಿನ ನಿಮ್ಗೆ ಕಷಾಯ ಕೂಡ ಬೇಕಾಗುತ್ತೆ. ಸೊ ಆಗ ನಿಮ್ಗೆ ಯಾವುದೇ ರೀತಿ ಪೇನ್ ಕಿಲ್ಲರ್ ಅಗತ್ಯ ಇರೋದಿಲ್ಲ.